ಇವತ್ತು ಅಕ್ಕಿ ಉಪ್ಪಿಟ್ಟು ಮಾಡೋದನ್ನ ಹೇಳ್ತಿದ್ದೀನಿ. ಅಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಮಾಮೂಲು ಉಪ್ಪಿಟ್ಟಿಗೆ ಏನೇನು ಹಾಕ್ತೀವಿ ಅಷ್ಟು ಸಾಮಗ್ರಿಗಳನ್ನ ಹಾಕಬೇಕು. ರವೆ ಬದಲು ಅಕ್ಕಿನ ಹಾಕಿದರೆ ಆಯಿತು. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು ಹಾಕಿದ್ದೀನಿ. ಮೊದಲು ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಆಡಿಸ್ಬೇಕು ತರಿಯಾಗಿ. ಈ ಥರ ಒಡಕ್ಲು ಥರ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಬಾಣಲಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಅಕ್ಕಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಮಾಡೋದು. ಈ ಥರ ಕೈ ಬಿಡ್ದೇ ಉರಿಬೇಕು. ಅದು ಏನಾದರೂ ಒತ್ತಿದ್ರೆ ಉಪ್ಪಿಟ್ಟು ಕೈ ಆಗಿರುತ್ತೆ. ಇದಾಗಿದೆ. ಈ ಥರ ಬರುತ್ತೆ. ಹುರ್ಕೋಬೇಕು. ಒಂದು 5 ನಿಮಿಷ ಆಗೋಷ್ಟು. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾವ್ದಾರ ಉಪ್ಪಿಟ್ಟು ಮಾಡ್ತೀವಿ ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಕಡಲೆಬೇಳೆ, ಇದ್ರ ಜೊತೆನೇ ಮೆಣಸಿನ್ಕಾಯಿನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಬೇಕು ಜೊತೆ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಟೊಮೊಟೊನ ಹಾಕಿ ಇದನ್ನ ಸ್ವಲ್ಪ ಬಾಡಿಸ್ಬೇಕು. ಟೊಮೊಟೊ ಜೊತೆನೆ ವೆಜಿಟೇಬಲ್ಸ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿ ಬೇಗ ಫ್ರೈ ಆಗುತ್ತೆ. ಇದು ಫ್ರೈ ಆಗಿದೆ. ಇವಾಗ ತೆಂಗಿನಕಾಯಿನ ಸೇರಿಸಿ, ತೆಂಗಿನಕಾಯಿನ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ ಉಪ್ಪಿಟ್ಟಲ್ಲಿ. ಉಪ್ಪಿಟ್ಟು ಮಾಡುವಾಗಲೇ ನಾವು ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ರೆ ಉಪ್ಪಿಟ್ಟನ್ನ ಬೇಗ ಮಾಡ್ಬೋದು. ಒಂದು ಕಡೆ ಒಗ್ಗರಣೆ ಹಾಕಬೇಕಾದ್ರೆ ಇನ್ನೊಂದು ಕಡೆ ನೀರನ್ನ ಕಾಯಕ್ಕೆ ಇಟ್ಟಿರಬೇಕು. ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೆ, ನೀರನ್ನ ಸೇರಿಸ್ತಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಉಪ್ಪಿಟ್ಟು ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅಷ್ಟು ನೀರು ಹಾಕೊಳ್ಳಿ. ಅಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಇವಾಗ ಉಪ್ಪನ್ನ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ. ಉಪ್ಪು ಸ್ವಲ್ಪ ಉಪ್ಪಿಟ್ಟಿಗೆ ಕಮ್ಮಿನೇ ಹಾಕಬೇಕು. ನೀರೆಲ್ಲ ಸೇರಿಸಿದ ಮೇಲೆ ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದಿ ಬಂದಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅಕ್ಕಿ ತರಿ, ಅದನ್ನು ಸೇರಿಸಿ ನೀಟಾಗಿ ಒತ್ತಬಾರ್ದು, ಅದು ಗಂಟಾಗಬಾರ್ದು. ಆ ಥರ ಸೇರಿಸ್ಬಿಟ್ಟು ಫೈನಲಿ ಇದು ಕುದೀತಾ ಇದೆ. ಇವಾಗ ಅಕ್ಕಿ ತರಿನ ಹಾಕಬೇಕು.
ಕಡಿಮೆ ಫ್ಲೇಮ್ ಮಾಡಿಕೊಂಡು ಈ ಥರ ಅಕ್ಕಿನ ಹಾಕ್ಕೊಂಡು ಈ ಥರ ತಿರುಗಿಸ್ಬೇಕು, ಕೈ ಬಿಡಬಾರ್ದು, ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಉಪ್ಪಿಟ್ಟು ಹುಡಿ ಹುಡಿ ಆದರೆ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ತೆಳ್ಳಗಾಗೋ ಥರ ಮಾಡಿದ್ದೀನಿ. ನಿಮ್ಮನೆ ಹುಡಿ ಹುಡಿ ಥರ ಮಾಡಿದ್ರೆ ತಿಂತಾರೆ ಅಂದರೆ ಹುಡಿ ಹುಡಿ ಥರನೇ ಮಾಡಿ. ಆಮೇಲೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ರೆ ತೆಳ್ಳಗೆ ಮಾಡಬೇಕು, ಇಲ್ಲಾಂದರೆ ಉಪ್ಪಿಟ್ಟೇ ಇಷ್ಟ ಆಗಲ್ಲ. ಉಪ್ಪಿಟ್ಟೇ ಮಾಡಬೇಡ ಅಂತಾರೆ ನಮ್ಮನೇಲಿ. ಈ ಥರ ತಿರುಗ್ತಾನೆ ಇರಬೇಕು, ಅದು ಪೂರ್ತಿ ಸ್ವಲ್ಪ ಬೇಯೋವರೆಗೂ, ಇಲ್ಲಾಂದರೆ ಒತ್ತುತ್ತೆ, ಇಲ್ಲ ಗಂಟಾಗುತ್ತೆ. ಹೀಗೆ ತಿರುಗ್ತಾನೆ ಇರಬೇಕು, ಕೈ ಬಿಡಬಾರ್ದು, ಒತ್ತು ಬಿಡುತ್ತೆ. ಸ್ವಲ್ಪ ಹೊತ್ತು ಹಿಂಗೆ ತಿರುಗಿ ಸ್ವಲ್ಪ ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಡಿ. ಸ್ವಲ್ಪ ಹೊತ್ತು ಅದೇ ಅಳ್ಕೊಳ್ಳುತ್ತೆ.